ಇಡೀ ಗಾಜಾವನ್ನೇ ಜನರ ಹಿತವನ್ನಾಗಿ ಮಾಡಬೇಕೆಂಬ ಉದ್ದೇಶ ಇಸ್ರೇಲ್ಗೆ ಇದ್ದಂತಿದೆ. ಯಾವುದನ್ನಾದರೂ ಸುರಕ್ಷಿತ ಸ್ಥಳ ಎಂದು ಈ ಮೊದಲು ಹೇಳಿತ್ತೋ ಅಲ್ಲಿಗೆ ಈಗ ಬಾಂಬ್ ಹಾಕುತ್ತಿದೆ. ಪಶ್ಚಿಮ ಗಾಜಾದ ಅಲ್ ಮವಾಸಿಯನ್ನ ಇಸ್ರೇಲ್ ಸುರಕ್ಷಿತ ಸ್ಥಳ ಎಂದು ಹೇಳಿತ್ತು. ಅಲ್ಲಿ ಹೋಗಿ ತಂಗುವಂತೆ ಗಾಜಾದ ಜನರಿಗೆ ನಿರ್ದೇಶನ ನೀಡಿತ್ತು. ಇದೀಗ ಅಲ್ಲಿಗೆ ಇಸ್ರೇಲ್ ಹಾಕಿರುವ ಬಾಂಬ್ನಿಂದ ಈ ಕಳೆದ 24 ಗಂಟೆಗಳಲ್ಲಿ 50ಕ್ಕಿಂತಲೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ. ಈ ಮವಾಸಿಯಲ್ಲಿ 1000ಕ್ಕಿಂತಲೂ ಅಧಿಕ ಮಂದಿ ಸೇರಿದ್ದಾರೆ. ಇಸ್ರೇಲ್ನ ಈ ಕ್ರೌರ್ಯದ ವಿರುದ್ಧ ವಿಶ್ವಸಂಸ್ಥೆಯ ಫೆಲಸ್ತೀನಿ ನಿರಾಶ್ರಿತರಿಗಾಗಿರುವ ಏಜೆನ್ಸಿಯ ಮುಖ್ಯಸ್ಥ ಫಿಲಿಪ್ ಲಸಾರಿ ತೀವ್ರವಾಗಿ ಖಂಡಿಸಿ ರಂಗಕ್ಕೆ ಇಳಿದಿದ್ದಾರೆ. ಶಾಲೆಗಳು ಮತ್ತು ಆಸ್ಪತ್ರೆಗಳ ಮೇಲೆ ಇಲ್ಲಿ ಬಾಂಬ್ ದಾಳಿ ನಡೆಯುವುದು ಸಾಮಾನ್ಯವಾಗುತ್ತಿದೆ. ಜಗತ್ತು ಮಾತ್ರ ತಾನು ಕಂಡೇ ಇಲ್ಲ ಎಂಬಂತೆ ನಟಿಸುತ್ತಿದೆ. ಯಾವುದೇ ಯುದ್ಧಕ್ಕೂ ನಿಯಮಗಳಿವೆ, ಆದರೆ ಈ ಯುದ್ಧಕ್ಕೆ ನಿಯಮಗಳೇ ಇಲ್ಲ ಎಂದವರು ಆಕ್ರೋಶದಿಂದ ಹೇಳಿದ್ದಾರೆ. ಈ ನಡುವೆ ಗಾಜಾದ ಮಂದಿ ತೀವ್ರ ಹಸಿವಿನಿಂದ ಕಂಗೆಟ್ಟಿದ್ದಾರೆ ಅನ್ನುವ ವರದಿಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಈ ಬಗ್ಗೆ ಯಾಸ್ಮಿನ್ ಅನ್ನುವ ತಾಯಿಯ ಸಂಕಟವನ್ನ ಮಾಧ್ಯಮಗಳು ಹೀಗೆ ಹಂಚಿಕೊಂಡಿವೆ. ನನ್ನ ಮಕ್ಕಳು ಹಸಿವನ್ನ ತಾಳಲಾರದೆ ಬೆರಳನ್ನ ಬಾಯಿಗಿಟ್ಟು ಚೀಪುತ್ತಿವೆ. ಅವರು ಮಲಗುವವರೆಗೆ ಅವರ ಬೆನ್ನನ್ನ ತಟ್ಟುತ್ತಾ ರಾತ್ರಿಯನ್ನ ಕಳೆಯುತ್ತೇನೆ. ಇಲ್ಲಿ ಎಲ್ಲೆಡೆಯೂ ಬೆಲೆ ಏರಿಕೆಯಾಗಿದೆ. ಅವುಗಳನ್ನು ಖರೀದಿಸುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಪ್ರತಿದಿನ ನಾವು ರಾತ್ರಿ ಊಟ ಮಾಡದೆ ಮಲಗುತ್ತಿದ್ದೇವೆ ಎಂದು ಯಾಸ್ಮಿನ್ ಹೇಳಿದ್ದಾರೆ. ಇಸ್ರೇಲ್ ಹಸಿವನ್ನೇ ಯುದ್ಧತಂತ್ರವಾಗಿ ಬಳಸುತ್ತಿದೆ. ಈ ಕ್ರೌರ್ಯವನ್ನು ಪರಿಗಣಿಸಿಯೇ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಜಗತ್ತಿನ ಯಾವ ಯುದ್ಧ ನಿಯಮವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮತ್ತು ಯಾವ ವಿಶ್ವ ರಾಷ್ಟ್ರದ ಮಾತಿಗೂ ಬೆಲೆ ಕೊಡದೆ ಇಸ್ರೇಲ್ ನಿರಂತರವಾಗಿ ಬಾಂಬ್ ಸೇರಿಸುತ್ತಾ ಕಳೆದ 1 ವರ್ಷದಿಂದ 45,000ಕ್ಕಿಂತಲೂ ಅಧಿಕ ಫೆಲಸ್ತೀನಿಯರ ಹತ್ಯೆ ನಡೆಸಿದೆ. ಇವರಲ್ಲಿ ಮಹಿಳೆಯರು ಮತ್ತು ಮಕ್ಕಳೇ ಹೆಚ್ಚಿದ್ದಾರೆ.